10 ನನಗೆ ಆ ಥರ ಹೇಳಿದ್ದಾರೆ, ನಾನು ಅದಕ್ಕೆ ಓಡಾಡ್ತಾ ಇದ್ದೀನಿ, ನಾನೆಲ್ಲ ನಾನು ಆಹಾರ ಕ್ರಮ ಎಲ್ಲ ಬದಲಾಯಿಸ್ಕೊಂಡು ಆಸ್ಪತ್ರೆಗೆ ಹೋಗಬೇಕು ಅಂತ ಇದ್ದೀನಿ ಹೇಳಿಕೊಳ್ಳಬಹುದು. ಯಾಕೆಂದರೆ ರೆಗ್ಯುಲರ್ ಬೇಲ್ ಇದ್ದಾಗ ದರ್ಶನ್ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ನೀನು ಯಾಕೆ ಆಚೆ ಓಡಾಡ್ತಾ ಇದೆಯಾ, ಅವತ್ತು ಹುಷಾರಿಲ್ಲ ಅಂತ ಹೇಳಿದ್ದೆ, ಪಾರ್ಶ್ವವಾಯು ಬಂದುಬಿಡುತ್ತೆ ಅಂತ ನೀನು ಹೇಳಿದ್ದೆ, ಇದನ್ನು ಯಾರು ಕ್ವಶನ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಲ್ಲಿ 7 ಜನಗಳಿಗೂ ಕೂಡ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಿಂದ ತೀರ್ಪು ಹೊರಬಿದ್ದಿದೆ. ಇವರಿಗೆ ಜಾಮೀನಾಗಿದೆ. ದರ್ಶನ್ ಪರವಾಗಿ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದು ಖ್ಯಾತ ವಕೀಲ ಸಿ.ವಿ. ನಾಗೇಶ್ ಅವರು. ಹದಿನೇಳು ಜನರಲ್ಲಿ 12 ಜನಕ್ಕೆ ಬೇಲ್ ಸಿಕ್ಕಾಯಿತು. ಅದರಲ್ಲಿ ದರ್ಶನ್ ಅಂತ ಲೆಕ್ಕ ಹಾಕೊಂಡಾಗ ನಾವು ದರ್ಶನ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಮೆಡಿಕಲ್ ಕಾರಣವನ್ನು ಕೊಟ್ಟು ಮಧ್ಯಂತರ ಬೇಲ್ನಲ್ಲಿ ದರ್ಶನ್ ಇದ್ದರು. ಇದೀಗ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಯಿತು. ಹಾಗಾಗಿ ಒಂದು ದೊಡ್ಡ ರಿಲೀಫ್. ಜೂನ್ನಿಂದ ಶುರುವಾದಂಥ ಪ್ರಕರಣಕ್ಕೆ, ಜೂನ್ನಿಂದ ಶುರುವಾಗಿರ್ತಕ್ಕಂಥ ಪ್ರಕರಣ ಜೂನ್ 8ರಿಂದ ಶುರುವಾದಂಥ ಪ್ರಕರಣಕ್ಕೆ ನಾವು ಕಂಪೇರ್ ಮಾಡಿಕೊಂಡಾಗ ಹೆಚ್ಚು ಕಡಿಮೆ 6 ತಿಂಗಳ ಕಾಲದ ಒಂದು ವನವಾಸ ಎಲ್ರಿಗೂ. 6 ತಿಂಗಳಾದ ಮೇಲೆ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕಿರೋದು ಅಂದರೆ ನೆಮ್ಮದಿಯ ಜಾಮೀನಿದು ಅಂತ. ಇಲ್ಲಾಂದರೆ ವೈದ್ಯಕೀಯ ಕಾರಣ ತೋರಿಸ್ತಾನೆ ಇರಬೇಕು, ಆಪರೇಷನ್ ಥಿಯೇಟ್ರಿಗೆ ಹೋದಂಗೆ ಹೇಳಬೇಕು, ಟ್ರೀಟ್ಮೆಂಟಿಗೆ ಹೇಳಿದ್ದಾರೆ ಅಂತ ಹೇಳಬೇಕು, ನನಗೆ BP ವೇರಿಯೇಷನ್, ಇದೆಲ್ಲ ಕಾರಣ ಕೊಡ್ತಾನೇ ಇರಬೇಕು ಕೋರ್ಟ್ಗೆ. ಈಗ ಆ ಕಾರಣಗಳ ಅವಶ್ಯಕತೆ ಇಲ್ಲ. ಅಂದರೆ ಒಂದು ಕಡೆ ಸಿ.ವಿ. ನಾಗೇಶ್ ಅವರು ಅವರ ಕಕ್ಷಿದಾರರ ಪರವಾಗಿ ನಮ್ಮ ಕಕ್ಷಿದಾರ ದೇಶ ಬಿಟ್ಟು ಓಡಿ ಹೋಗಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ವಿಚಾರಣೆ ಇದೆಯೋ ಇದಕ್ಕೆ ಸಹಕರಿಸ್ತಾರೆ ಅವರು, ಅದರ ಬಗ್ಗೆ ವಿಶ್ವಾಸ ಇರಲಿ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಆಫ್ ಆಲ್ ಇವ್ರ ಪಾತ್ರವೇ ಇಲ್ಲ. ಇದರ ಆಚೆಗೂ ಈ ಮನುಷ್ಯ ನೀವೇನಾದರೂ ಆಚೆ ಬಿಟ್ಟರೆ ಸಾಕ್ಷಿ ನಾಶ ಮಾಡುವಂಥ ವ್ಯಕ್ತಿ ಅಲ್ಲ ಅಂಥೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲದಿದ್ದರೆ ಕಷ್ಟ ಅದು. ಹಾಗಾಗಿ ದರ್ಶನ್ ಇದೀಗ ಬಂಧ ಮುಕ್ತ. ಅಂದರೆ ಆಸ್ಪತ್ರೆಯಲ್ಲಿದ್ದರೂ ಕೂಡ ರೆಗ್ಯುಲರಾಗಿ ಆಚೆ ಓಡಾಡೋಕ್ಕಾಗಲ್ವಲ್ಲ. ಈಗ ದರ್ಶನ್ ಎಲ್ಲಿ ಬೇಕಾದರೂ ಓಡಾಡಬಹುದು. ಷರತ್ತುಗಳನ್ನು ಹಾಕಿದರೆ, ನೀನು ರಾಜ್ಯ ಬಿಟ್ಟು ಹೋಗಬಾರ್ದು, ಬೆಂಗಳೂರು ಬಿಟ್ಟು ಹೋಗಬಾರ್ದು, ಅಕಸ್ಮಾತ್ ಹೋಗುವಂತಿದ್ದರೆ ಇಷ್ಟಿಷ್ಟು ದಿನಕ್ಕೆ ಬಂದಿನ ಸೈನ್ ಮಾಡಬೇಕಾಗತ್ತೆ, ಇಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡು, ಈ ಷರತ್ತುಗಳನ್ನು ಕೂಡ ನಾವು ಚೆಕ್ ಮಾಡಬೇಕಾಗತ್ತೆ. ಷರತ್ತುಬದ್ಧ ಅಂತ ಇಲ್ಲಿವರೆಗೂ ನಮಗೇನು ಹೇಳಿಲ್ಲ. ನೋಡೋಣ, ಅಕಸ್ಮಾತ್ ಷರತ್ತು ಹಾಕಿದರೆ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀವಿ. ಟೋಟಲಾಗಿ ನಾವು ಚೆಕ್ ಮಾಡಿಕೊಂಡಾಗ ಯಾರ್ಯಾರಿಗೆ ಬೇಲ್ ಅಂತ ನೋಡಿದಾಗ A1 ಪವಿತ್ರ ಗೌಡ ಬೇಲಾಯಿತು, A2 ದರ್ಶನ್ ಬೇಲಾಗಿದೆ, A4 ಜಗದೀಶ್ ಬೇಲಾಗಿದೆ, A7 ಅನುಕುಮಾರ್, A8 ರವಿಕುಮಾರ್, A11 ನಾಗರಾಜು, A14 ಪ್ರದೋಷ್. ಇಷ್ಟು ಜನಕ್ಕೂ ಕೂಡ ಇದೀಗ ಆರೋಪಿಗಳ ಅನುಕ್ರಮಣಿಕೆ ನಾವು ಹೇಳಿದ್ವಿ. ಇಲ್ಲಿ ನಂಬರ್ ಹೇಳಿದ ಮಾತ್ರಕ್ಕೆ A1 ಅಂದರೆ ಅಪರಾಧ ತೀವ್ರತೆ ಜಾಸ್ತಿ ಇದೆ ಅಂತಲೋ, A13 ಅಂತ ಹೇಳಿಬಿಟ್ರೆ ಅಪರಾಧ ತೀವ್ರತೆ ಕಡಿಮೆ ಇದೆ ಅಂತನೋ ಅಲ್ಲ. ಒಂದು ಸರದಿಯ ಕ್ರಮ ಅಂತ ಅದನ್ನು ನಾವು ಭಾವಿಸ್ಕೋಬೇಕಾಗತ್ತೆ. ಅದನ್ನು ನಾವು ಅದರ ಈ ಅಪರಾಧದ ತೀವ್ರತೆಯ ಮೇಲೆ ಅದನ್ನು ಕನ್ಸಿಡರ್ ಮಾಡಬಾರ್ದು ಅಂತ. ದರ್ಶನ್, ಪವಿತ್ರ ಗೌಡ, ನಾಗರಾಜು, ಲಕ್ಷ್ಮಣ್ ಎಲ್ಲರೂ ಕೂಡ ಒಂದು ದೊಡ್ಡ ರಿಲೀಫ್ ಸಿಗ್ತಾ ಇದೆ ಈ ಒಂದು ಬೇಲ್ನ ಮೂಲಕವಾಗಿ. ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತದ್ದು ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸಿಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಒಂದು ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ ಅಷ್ಟು ಒಂದು ಕ್ವಾಂಟಿಟಿಯಲ್ಲಿ ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ನಮ್ಮ ವಾದ ಆಗಿರ್ತದೆ. 39 ಗಾಯಗಳಿರುವಂತದ್ದು, ಅದ್ರ ಯಾವ ರಕ್ತ ಗಾಯಗಳಲ್ಲ. ಅಂದ್ರೆ ಈ ಮರಣೋತ್ತರ ಪರೀಕ್ಷೆ ಏನೊಂದು ರಿಪೋರ್ಟಿಗೆ ಸಂಬಂಧ ಒಂದು ನೋಡೋದೇ ಆದಲ್ಲಿ
ಅವ್ಯಾವು ರಕ್ತ ಗಾಯಗಳಲ್ಲ, ರಕ್ತಸ್ರಾವ ಆಗುವಂತಹ ಗಾಯಗಳಲ್ಲ. ಹಾಗಾಗಿ ಪ್ರಮುಖವಾಗಿ ಏನು ಈ ಪ್ರತ್ಯಕ್ಷ ಸಾಕ್ಷಿಗಳು ಇವರ ಒಂದು ಹೇಳಿಕೆಗಳನ್ನ ಗಮನಿಸೋದೇ ಆದ್ರೆ ಬಹಳಷ್ಟು ಅನುಮಾನಗಳು ಕಂಡು ಬರ್ತಿದ್ದಂತೂ ನಿಜ. ಇಲ್ಲ ಇಲ್ಲ ನೋಡಿ, ಇವತ್ತು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಧಿಕೃತವಾದ ಒಂದು ಪ್ರತಿಯನ್ನ ನಾವು ಪಡೆದು ಅನಂತರ ಮೊನ್ನೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಶ್ಯೂರಿಟಿಯನ್ನ ಕೊಟ್ಟ ನಂತರ, ಅದಾದ ನಂತರ ಬಿಡುಗಡೆ ಆಗುವಂತದ್ದು ಆಗ್ತದೆ. ದರ್ಶನ್ ವಿಚಾರಕ್ಕೆ ಖಂಡಿತ ಖಂಡಿತ. ನೋಡಿ, ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂಥದ್ದು, ಈ ಏನೊಂದು ನಿಯಮಿತ ಜಾಮೀನು ಈ ಒಂದು ನಿಯಮಿತ ಜಾಮೀನು ಏನು ಸಿಕ್ಕಿರುವಂತದ್ದು, ಮಧ್ಯಂತರ ಜಾಮೀನು ಅದರ ಜೊತೆಗೆ ವಿಲೀನ ಆಗಿರುವಂತದ್ದು. ಹಾಗಾಗಿ ಮಧ್ಯಂತರ ಜಾಮೀನನ್ನ ಮತ್ತೆ ಪಡೆದುಕೊಳ್ಳುವ ಅಥವಾ ವಿಸ್ತರಣೆ ಮಾಡುವ ಯಾವುದೇ ಒಂದು ನೆಸೆಸಿಟಿ ಇರೋದಿಲ್ಲ. ಬಹಳಷ್ಟು ದಿನಗಳ ಏನೊಂದು ನಿಧಾನಗತಿಯಲ್ಲಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲಿಸಿಕೊಂಡಿರುವಂತದ್ದು, ಅದು ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿಕೊಟ್ಟಿತ್ತು. ಒಂದು. ಎರಡನೇದಾಗಿ ಏನು ರಕ್ತ ಮಿಶ್ರಿತ ಬಟ್ಟೆಗಳನ್ನ ಮತ್ತು ಕೆಲವೊಂದಷ್ಟು ವಸ್ತುಗಳನ್ನ ಏನು ಅಮಾನತು ಪಂಚನಾಮೆ ಅಡಿಯಲ್ಲಿ ಇವರು ವಶಪಡಿಸ್ಕೊಂಡಿದ್ರು ಪೊಲೀಸ್ನವರು. ನೋಡಿ, ಆ ಒಂದು ಏನೊಂದು ಹಣೆಯ ಮೇಲೆ ಆಗಿದ್ದಂತಹ ಒಂದು ಸಣ್ಣ ಗಾಯ, ರಕ್ತ ಚಿಮ್ಮುವುದಕ್ಕೆ ಆ ಒಂದು ಗಾಯದಿಂದ ಯಾವುದೇ ಕಾರಣಕ್ಕೂ ಅದು ಆ ಒಂದು ಮಟ್ಟಕ್ಕೆ